ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ 2024 ಕಾರ್ಯಕ್ರಮಕ್ಕೆ ವಿಧಾನಸೌಧ ಮುಂಭಾಗದಲ್ಲಿ ಚಾಲನೆ ನೀಡಲಾಯಿತು. ಇಂಧನ ಇಲಾಖೆಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮಕ್ಕೆ ಸಚಿವ ಕೆಜೆ ಜಾರ್ಜ್ ಚಾಲನೆ ನೀಡಿದರು. ಎಲೆಕ್ಟ್ರಿಕ್ ವಾಹನಗಳಿಂದ ಆಗ್ತಾ ಇರೋ ಅಪಘಾತಗಳನ್ನು ತಪ್ಪಿಸುವ ನಿಟ್ಟಿನಲ್ಲಿ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇವತ್ತಿನಿಂದ ಜುಲೈ 2ರವರೆಗೂ ಸುರಕ್ಷತಾ ಕಾರ್ಯಕ್ರಮ ನಡೆಯಲಿದೆ. ವಿಧಾನಸೌಧದ ಮುಂದೆ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದ್ದು, ಹೈಕೋರ್ಟ್ ಮುಂಭಾಗದ ರಸ್ತೆ ಮೂಲಕ ಬೆಸ್ಕಾಂ ಕಚೇರಿಯವರೆಗೂ ಕಾಲ್ನಡಿಗೆ ಜಾಥಾ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ, ಇಂಧನ ಇಲಾಖೆ ಎಂಡಿ ಪಂಕಜ್ ಕುಮಾರ್ ಪಾಂಡೆ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಇಂಧನ ಸಚಿವ ಕೆಜೆ ಜಾರ್ಜ್, ರಾಜ್ಯದ ಜನರ ಸುರಕ್ಷತೆ ನಮ್ಮ ಜವಾಬ್ದಾರಿ. ವಿದ್ಯುತ್ ಬಳಕೆ ಅಗತ್ಯ. ಸಾರ್ವಜನಿಕರು, ರೈತರು ಹಾಗೂ ಇಲಾಖೆಯಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ಅಂತ ಹೇಳಿದರು. ಈ ಪುಸ್ತಕದಲ್ಲಿ ನಾವು ಏನ್ ಮಾಡಬೇಕು, ವಿದ್ಯುತ್ ವಿಚಾರವಾಗಿ ಏನ್ ಮಾಡಬಾರ್ದು ಅಂತ ಸವಿಸ್ತಾರವಾಗಿ ಬರೆದಿದ್ದಾರೆ. ದಯವಿಟ್ಟು ಆ ಪುಸ್ತಕಗಳಿಗೆಲ್ಲ ಸ್ವೀಕಾರವಾಗಬೇಕು. ಇವತ್ತು ಸುರಕ್ಷಿತ ರಾಷ್ಟ್ರ, ಸದೃಢ ರಾಷ್ಟ್ರ ಎಂಬ ಪರಿಕಲ್ಪನೆಯಂತೆ ಯಾವುದೇ ಒಂದು ದೇಶ ಅಥವಾ ರಾಷ್ಟ್ರ ಸದೃಢವಾಗಿರಬೇಕಾದ್ರೆ ಅಲ್ಲಿಯ ಜನರ ಮತ್ತು ಅವರ ಆಸ್ತಿ ಪಾಸ್ತಿಯ ಸುರಕ್ಷಿತ ಅತಿ ಮುಖ್ಯವಾಗಿರ್ತದೆ. ಅಸುರಕ್ಷತೆಯಿಂದ ಸಂಭವಿಸಬಹುದಾದ ಅವಘಡಗಳನ್ನು ತಪ್ಪಿಸುವಲ್ಲಿ ಸರ್ಕಾರದ ಜೊತೆ ಕೈ ಜೋಡಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿರ್ತದೆ. ಭಾರತ ಸರ್ಕಾರ ರಾಷ್ಟ್ರೀಯ ಸುರಕ್ಷತಾ ಮಂಡಳಿ, ದ ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್ ಆಫ್ ಇಂಡಿಯಾ ವತಿಯಿಂದ ಇಂಡಸ್ಟ್ರಿಯಲ್ ಸೇಫ್ಟಿ, ರೋಡ್ ಸೇಫ್ಟಿ, ಕನ್ಸ್ಟ್ರಕ್ಷನ್ ಸೇಫ್ಟಿ, ಫೈರ್ ಸೇಫ್ಟಿ ಅಂತಹ ವಿಷಯಗಳಲ್ಲಿ ಸುರಕ್ಷತೆ ಬಗ್ಗೆ ಅಭಿಯಾನಗಳನ್ನು ಹಮ್ಮಿಕೊಳ್ಳುತ್ತಿರುವುದು ಶ್ಲಾಘನೀಯ. ಅದರಂತೆ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಮಂಡಳಿಯು ವಿದ್ಯುತ್ ಸುರಕ್ಷತೆಯ ಬಗ್ಗೆ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ವಿದ್ಯುತ್ ಸಪ್ತಾಹ 2024 ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್ ಅಭಿಯಾನಕ್ಕೆ ಕರೆ ನೀಡಲಾಗಿದೆ. ಅದರ ಭಾಗವಾಗಿ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ 2024 ಕರ್ನಾಟಕ ಅಧ್ಯಾಯಕ್ಕೆ ಸಾಂಕೇತಿಕವಾಗಿ ವಿದ್ಯುತ್ ಸುರಕ್ಷತಾ ಕಾಲ್ನಡಿಗೆ ಮೂಲಕ ಚಾಲನೆ ನೀಡಲು ನಾವೆಲ್ಲರೂ ಸೇರಿರುವುದು ಸಂತೋಷದ ವಿಷಯವಾಗಿರ್ತದೆ. ಈ ವರ್ಷ ನಾವು ವಿದ್ಯುತ್ ಸುರಕ್ಷತಾ ಸಪ್ತಾಹವನ್ನು ಕರ್ನಾಟಕ ಸರ್ಕಾರದ ಇಂಧನ ಇಲಾಖೆಯ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯ ವತಿಯಿಂದ ಆಚರಿಸ್ತಾ ಇದ್ದೀವಿ. ವಿದ್ಯುತ್ತಿನ ಬಳಕೆ ಎಲ್ಲ ರಂಗಗಳಲ್ಲೂ ಹೆಚ್ಚಾಗಿ ಉಪಯೋಗ ಆಗ್ತಾ ಇದೆ. ಆದ್ದರಿಂದ ಅದರ ವಿದ್ಯುತ್ ವಲಯನೂ ಹೆಚ್ಚಾಗ್ತಾ ಇರೋದರಿಂದ ಸುರಕ್ಷತೆಯ ಕಡೆಗೆ ಹೆಚ್ಚಿನ ಆದ್ಯತೆಯನ್ನು ನಾವು ಕೊಡಬೇಕು. ದಿನೇ ದಿನೇ ವಿದ್ಯುತ್ ಬಳಕೆಯಲ್ಲಿ ಮತ್ತು ಪ್ರಸರಣದಲ್ಲಿ, ಡಿಸ್ಟ್ರಿಬ್ಯೂಷನ್ನಲ್ಲಿ ವಿದ್ಯುತ್ ಅಪಘಾತಗಳು ತುಂಬ ಹೆಚ್ಚಾಗಿ ಸಂಭವಿಸ್ತಾ ಇರೋದರಿಂದ ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ಕೌನ್ಸಿಲ್ ಅವರು, CA ಅವರು ರಾಷ್ಟ್ರೀಯ ಕೇಂದ್ರೀಯ ವಿದ್ಯುತ್ ಸುರಕ್ಷತೆ ಮಾಡಬೇಕು ಅಂತ ಹೇಳ್ಬಿಟ್ಟು 2019ರಲ್ಲಿ ಒಂದು ಸುರಕ್ಷತಾ ಸಪ್ತಾಹ ಆಂದೋಲನವನ್ನು ಜೂನ್ 2026ರಿಂದ ಜುಲೈ 2ರವರೆಗೂ ರಾಷ್ಟ್ರಾದ್ಯಂತ ಆಚರಿಸಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಇದು ರಾಷ್ಟ್ರಾದ್ಯಂತ ಇದು 5ನೇ ಒಂದು ಸುರಕ್ಷತಾ ಅಭಿಯಾನ ಆಗಿರುತ್ತೆ. ಕರ್ನಾಟಕ ಸರ್ಕಾರದ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಿಂದ ನಾವು ಇದು 2ನೇ ವರ್ಷ ವಿದ್ಯುತ್ ಸುರಕ್ಷತೆಯನ್ನು ಮಾಡ್ತಾ ಇದ್ದೀವಿ. ಇದು ಒಂದು ವಾರದ ಕಾಲ ವಿದ್ಯುತ್ ಸುರಕ್ಷತಾ ಅಭಿಯಾನ ನಡೆಯುತ್ತೆ. ಇವತ್ತು ಮಾನ್ಯ ಇಂಧನ ಸಚಿವರಾದ ಕೆಜೆ ಜಾರ್ಜ್ ಸಾಹೇಬ್ರವರು ಇಲ್ಲಿ ವಿಧಾನಸೌಧದ ಹತ್ರ ಇನಾಗ್ರೇಷನ್ ಮಾಡಿದ್ದಾರೆ. ಈ ಒಂದು ಪ್ರಾರಂಭದಿಂದ ಹಿಡಿದು ಎಲ್ಲ ಜಿಲ್ಲೆಗಳಲ್ಲಿ ವಿದ್ಯುತ್ ಪರಿವೀಕ್ಷಣಾಲಯದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಸೇರಿಬಿಟ್ಟು ಎಲ್ಲ ವರ್ಗದವರಿಗೆ, ರೈತರು, ಕೈಗಾರಿಕೋದ್ಯಮಿಗಳು, ವಿದ್ಯುತ್ ಗುತ್ತಿಗೆದಾರರು, ಸಾರ್ವಜನಿಕರು ಎಲ್ಲರಿಗೂ ವಿದ್ಯುತ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.